ಫೈನಲಿ ಇವತ್ತು ಸಿಕ್ತು. 1 ವೀಕಿಂದ ಕಾದಿದ್ದಕ್ಕೂ ಇದು ಟೇಸ್ಟ್ ಮಾಡಿದ್ದಕ್ಕೆ ಮಾತ್ರ ಸೂಪರ್ ಅಂತಾನೆ ಅನ್ಕೊಳ್ಳಿ. ಬೆಳಿಗ್ಗೆ ಎದ್ದು ನಾನು ಎಡಿಟಿಂಗ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೆಲ್ಮೆಟ್ ಕ್ಯಾಮ್ರಾ ಹಾಕೊಂಡು ನನ್ನ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ವೀರ ಹೋಗಿದ್ದೆ ಕುಟ್ಟಿರೋ ಹೋಟೆಲ್ಗೆ. ಇದು ಬಂದು BB ರೋಡ್ ಕೆನರಾ ಬ್ಯಾಂಕ್ ಆಪೋಸಿಟ್ ಲೊಕೇಟ್ ಆಗಿದೆ. ನಾವು ಇಲ್ಲಿ ಪಲಾವ್ ಮತ್ತೆ ದೋಸೆ ಟ್ರೈ ಮಾಡಿದ್ವಿ. ನಂಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಇವರು ಪ್ರತಿಯೊಂದನ್ನು ಸೌದೆ ಒಳ್ಳೆಲ್ಲ ಮಾಡೋದು. ಪ್ರಶಾಂತ್ ನಗರದಲ್ಲಿ ಆರ್ಚ್ ಹತ್ರನೂ ಇದೆ ಇವ್ರದ್ದು ಇನ್ನೊಂದು ಹೋಟ್ಲು. ಮೈನ್ಲಿ ಮಧ್ಯಾಹ್ನದ ಹೊತ್ತು ಊಟ ಮಾತ್ರ ಸಕ್ಕತ್ತಾಗಿರುತ್ತೆ. ಚಪಾತಿ ಊಟ, ಮುದ್ದೆ ಊಟ ಪ್ರತಿಯೊಂದು ಸಿಗುತ್ತೆ. ನೀವು ಒಂದ್ಕಿತ ಟ್ರೈ ಮಾಡಿ. ಲಾಸ್ಟ್ ವೀಕ್ ಅವೆಂಜರ್ದು ವಿಡಿಯೋ ಮಾಡಿದ್ನಲ್ಲ, ಅದೆಲ್ಲ ಡಿಲೀಟ್ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡಕ್ ಹೋಗಿದ್ದು. ಅವೆಂಜರ್ದು ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ. ಲಿಂಕ್ ನನ್ನ ಬಯೋದಲ್ಲಿ ಇದೆ, ಎಲ್ಲರೂ ಹೋಗಿ ಚೆಕ್ ಮಾಡಿ. ವೀರ ಒಂದ್ ಟೈಮಲ್ಲಿ ಈ ಜನರೇಟರ್ ನ ಸ್ಟಾರ್ಟ್ ಮಾಡೋದಕ್ಕೆ ಮೋರ್ ದೆನ್ 5 ಕಿಕ್ಸ್ ತಗೊಂಡಿದ್ದೆ. ಇವತ್ತು ಒಂದೇ ಕಿಕ್ಗೆ ಸ್ಟಾರ್ಟ್ ಮಾಡ್ಬಿಟ್ಟ. 4 o'clock ಹಂಗೆ ನಾನು ವೀರ ಹೋಗಿದ್ದೆ ಲೀಲಾ ತಿರ್ಮಿಸ್ ಟ್ರೈ ಮಾಡೋದಕ್ಕೆ. ಯಾಕಂದ್ರೆ ನನ್ನ ಫೀಡಲ್ಲೆಲ್ಲ ಬರೀ ತಿರ್ಮಿಸ್ದೆ ರೀಲ್ಸ್ ಬರ್ತಾ ಇತ್ತು. ನೀವೇ ಬೇಕಂದ್ರೆ ಚೆಕ್ ಮಾಡಿ. ಅಲ್ಲೋಗಿದ ತಕ್ಷಣ ವೀರ ಫ್ರೆಂಡ್ ಏನ್ ಮಾಡ್ಬಿಟ್ಟಿದ್ದಾರೆ, ಲೀಲಾ ತಿರ್ಮಿಸ್ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ಬೇರೆ ಕಡೆ ಹೋಗಿ 3 ಬಾಕ್ಸ್ 4 ಬಾಕ್ಸ್ ಪಾರ್ಸಲ್ ತಗೊಂಡ್ಬಿಟ್ಟಿದ್ದಾರೆ. ಯೂಶಲಿ ಆತರ ಕನ್ಫ್ಯೂಸ್ ಆಗೋದು ಕಾಮನ್. ಎಕ್ಸಾಕ್ಟ್ 5 o'clock ಲೀಲಾ ತಿರ್ಮಿಸ್ ಅವ್ರು ಬಂದ್ರು. ಬಿಗ್ ಡೇ ಆಪೋಸಿಟ್. ನಾವಂತೂ ಕ್ಯೂ ಅಲ್ಲಿ ನಿಂತ್ಕೊಂಡು ಬೇಗನೆ ತಗೊಂಡ್ಬಿಟ್ರಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮೋರ್ ದೆನ್ 12 ಬಾಕ್ಸಸ್ ತಗೊಂಡ್ರಿ. ನಮ್ಗೆ ಕ್ರೇವಿಂಗ್ಸ್ ಸಿಕ್ಕಾಪಟ್ಟೆ ಇತ್ತು. ಅದಕ್ಕೆ ನಾವು ಅಲ್ಲೇ 2 ಬಾಕ್ಸ್ ಖಾಲಿ ಮಾಡ್ಬಿಟ್ರಿ. ಆಮೇಲೆ ನಾನು ಮನೆಗೆ ಬಂದು ಗಿಂಬಲ್ ಎತ್ಕೊಂಡು ನಾನು ವೀರ ಹೋಗಿದ್ದೆ ಇನ್ನೊಂದು ಪ್ರಮೋಷನ್ ಶೂಟ್ಗೆ. ಶೂಟ್ ಮುಗಿದ್ಮೇಲೆ ನಿರಂಜನ ನಮ್ ಜೊತೆ ಜಾಯ್ನ್ ಆದ. ನಾವು ಹೋಗಿ ಗೋಬಿ ತಿನ್ಕೊಂಡು ನಾನು ಮನೆ ಕಡೆ ಬಂದೆ. ಮನೆಗೆ ಬಂದಿದ ತಕ್ಷಣ ಫ್ರಿಜ್ ಅಲ್ಲಿ ಲೀಲಾ ತಿರ್ಮಿಸ್ ಕಡೆ ನನ್ ಕಣ್ಣು ಹೋಯ್ತು. ಅದನ್ನ ಎತ್ಕೊಂಡು ನಾನು ತಿಂದಾಗ್ದೆ. ಬಟ್ ಯಾರಿಗೆ ಹೆಂಗೇನೋ ಗೊತ್ತಿಲ್ಲ, ನಂಗೆ ಪರ್ಸನಲಿ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾನು ಈ ತರ ಹೇಳ್ತಾ ಇರೋದು. ಇಲ್ಲವರೆಗೂ ಈ ವಿಡಿಯೋ ನೋಡಿ ನಮ್ಮ ಪೇಜ್ ಏನಾದ್ರು ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಂಬಿಡಿ. ಇವತ್ತಿನ ಕತೆ ಎಷ್ಟೇ, ಸಿಗುವ ನಾಳೆ. ಬೈ ಬೈ.